ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದಕ್ಕೂ ಶಕ್ತಿ ಇರುತ್ತೆ. ಅದು ಧನಾತ್ಮಕ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ. ಇದೇ ಕಾರಣಕ್ಕೆ ಮನೆ ಅಥವಾ ಕಚೇರಿಯ ಸುತ್ತ ನೆಗೆಟಿವ್ ಎನರ್ಜಿ ತರುವಂತಹ ಯಾವ ವಸ್ತುವನ್ನು ಇಟ್ಟುಕೊಳ್ಳಬಾರದು. ನಕಾರಾತ್ಮಕ ಶಕ್ತಿಯು ಹಣಕಾಸಿನ ತೊಂದರೆ, ಪ್ರಗತಿಯಲ್ಲಿ ಅಡಚಣೆ, ಅನಾರೋಗ್ಯ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇನ್ನು ಸಕಾರಾತ್ಮಕ ಶಕ್ತಿ ಇದ್ದರೆ ಅದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇನ್ನು ವಾಸ್ತುಶಾಸ್ತ್ರದಲ್ಲಿ ಕೆಲವು ಮರಗಳು ಮತ್ತು ಸಸ್ಯಗಳು ಸಂಪತ್ತನ್ನು ಗಳಿಸಲು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಗಿಡಗಳು ಮನೆಯಲ್ಲಿದ್ದರೆ ಹಣವು ಅಯಸ್ಕಾಂತದಂತೆ ಆಕರ್ಷಿತವಾಗುತ್ತೆ. 2024ನೇ ವರ್ಷ ಇನ್ನೇನು ಬಂದೇ ಬಿಡ್ತು. ಮುಂದಿನ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಬಯಸಿದ್ದೇ ಆದರೆ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಸಸ್ಯಗಳನ್ನು ಮನೆಯಲ್ಲಿ ನೆಡಬೇಕು. ಅಷ್ಟಕ್ಕೂ ಆ ಸಸ್ಯಗಳಾದರೂ ಯಾವುದು ನೋಡೋಣ. ರಾತ್ರಿ ರಾಣಿ. ಮನೆಯಲ್ಲಿ ರಾತ್ರಿ ರಾಣಿ ಗಿಡವನ್ನು ನೆಡಬೇಕು. ಈ ಹೂವುಗಳು ಇಡೀ ವಾತಾವರಣಕ್ಕೆ ಪರಿಮಳವನ್ನು ನೀಡುತ್ತೆ. ಇವುಗಳ ಸುಗಂಧ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಮಾನಸಿಕ ಸಂತೋಷ, ಶಾಂತಿಯನ್ನು ತರುತ್ತೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ವೈವಾಹಿಕ ಸಂತೋಷವನ್ನು ಹೆಚ್ಚು ಮಾಡುತ್ತೆ. ಪ್ರಗತಿ ಮತ್ತು ಸಂಪತ್ತು ಗಳಿಸಲು ಹೊಸ ಮಾರ್ಗಗಳನ್ನು ನಮ್ಮೆದುರು ತೆರೆದಿಡುತ್ತೆ. ಚಂಪಾ ಗಿಡ. ಚಂಪಾ ಗಿಡಗಳ ವಿಶೇಷತೆ ಏನೆಂದರೆ ಇವು ಸದಾ ಹಸಿರಾಗಿಯೇ ಇರುತ್ತವೆ. ಇದರ ತಿಳಿ ಹಳದಿ ಹೂಗಳು ಸುಂದರವಾಗಿರುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತ್ವರಿತವಾಗಿ ನಿವಾರಿಸುತ್ತೆ. ಚಂಪಾ ಗಿಡ ಇರುವ ಮನೆಯಲ್ಲಿ ಸದಾ ಸಕಾರಾತ್ಮಕತೆ ಇರುತ್ತೆ. ಕುಟುಂಬದ ಸದಸ್ಯರ ಆರೋಗ್ಯವು ಉತ್ತಮವಾಗಿರುತ್ತೆ ಮತ್ತು ಇವರು ಯಾವಾಗಲೂ ಸಂತೋಷದಿಂದ ಇರ್ತಾರೆ. ಇನ್ನು ಮಲ್ಲಿಗೆ ಗಿಡ. ಮಲ್ಲಿಗೆ ಗಿಡವು ಅದರ ಆಹ್ಲಾದಕರ ಪರಿಮಳ ಮತ್ತು ಸುಂದರವಾದ ಹೂಗಳಿಗೆ ಹೆಸರುವಾಸಿಯಾಗಿದೆ. ಮಲ್ಲಿಗೆ ಗಿಡವನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಇದನ್ನು ಮನೆ ಅಂಗಳದಲ್ಲಿ ನೆಡುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಪ್ರಗತಿಯನ್ನು ಹೊಂದುತ್ತಾರೆ, ಆದಾಯದಲ್ಲೂ ಹೆಚ್ಚಳವಾಗುತ್ತೆ. ಇನ್ನು ಪಾರಿಜಾತ ಹೂವು. ಪಾರಿಜಾತದ ಹೂವುಗಳು ತುಂಬ ಸುಂದರವಾಗಿರುತ್ತೆ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವು ಇದು. ಪಾರಿಜಾತ ಗಿಡ ನೆಡುವುದರಿಂದ ನಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಅಂತ ಹೇಳಲಾಗುತ್ತೆ. ಈ ಹೂವುಗಳನ್ನು ಸ್ಪರ್ಶಿಸಿದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ, ಬದಲಿಗೆ ಸಂಪತ್ತು ಹೆಚ್ಚುತ್ತಾನೇ ಇರುತ್ತೆ. ಇದಿಷ್ಟು ಇಂದಿನ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು.